ಕಳೆದ 1 ವರ್ಷದಿಂದ ರಾಜಶ್ರೀ ಎಲೆಕ್ಟ್ರಿಕಲ್ಸ್ ಅನ್ನುವ ಒಂದು ಥರ್ಡ್ ಪಾರ್ಟಿ ಮೀಟರ್ ಸಪ್ಲೈ ಕಂಪನಿ ಏನೆಲ್ಲ ಕಾಟಗಳು ಕೊಡ್ತಾ ಇದೆ ಅನ್ನೋದನ್ನ ಇದಕ್ಕಿಂತ ಮುಂಚಿತವಾಗಿ ಹಲವಾರು ವಿಡಿಯೋಗಳಲ್ಲಿ ತಮಗೆ ಹೇಳುವಂಥ ಪ್ರಯತ್ನ ಮತ್ತು ಅಧಿಕಾರಿಗಳಿಗೆ ಗಮನಕ್ಕೆ ತರುವಂಥ ಪ್ರಯತ್ನ ಖಂಡಿತವಾಗ್ಲೂ ನಿಮಾವಣೆ ಮಾಡ್ತಾ ಬರ್ತಾ ಇದೆ. ಆದರೂ ತಿದ್ದುಕೊಳ್ಳೋದಂಥ ಇಂಥ ಕಂಪನಿಗಳು ಕೋಟ್ಯಾಂತರ ರೂಪಾಯಿ ಲಂಚಗಳನ್ನು ಕೊಟ್ಟು ಕಂಪನಿಯ ಒಳಗಡೆ ಬಂದು ಇವತ್ತು ಜನರ ದುಡ್ಡುಗಳನ್ನು ಲೂಟಿ ಮಾಡ್ತಿರುವಂಥ ಇಂಥ ಕಂಪನಿಗಳಿಗೆ ಚಾಟಿ ಬೀಸೋರು ಯಾರು? ನೋಡಿ, ಕಳೆದ 1 ವಾರದಿಂದ ಯಾವುದೇ ಒಂದು ಔಟ್ಲೆಟ್ಗೆ ಹೋಗಿ ಮೀಟರ್ಗಳು ಸಿಗ್ತಾ ಇಲ್ಲ. ಕೇಳಿದ್ರೆ 3 ಫೇಸ್ ಇಲ್ಲ, ಸಿಂಗಲ್ ಫೇಸ್ ಇಲ್ಲ, ಸಿಂಗಲ್ ಫೇಸ್ ಇದ್ರೆ 3 ಫೇಸ್ ಇಲ್ಲ, 3 ಫೇಸ್ ಇದ್ರೆ ಸಿಂಗಲ್ ಫೇಸ್ ಇಲ್ಲ ಅಂತಾರೆ. ಇದು ಯಾವ ಲೆಕ್ಕಾಚಾರ? 1ಕ್ಕೆ 100ರಷ್ಟು ಜಾಸ್ತಿ ರೇಟ್ ಕೊಟ್ಟು ಮೀಟರ್ನ ಪರ್ಚೇಸ್ ಮಾಡ್ತಿದ್ರು. ಅದನ್ನ ಸರಿಯಾಗಿ ಸಪ್ಲೈ ಮಾಡೋಕ್ಕೆ ಆಗದಂಥ ಒಂದು ಕಂಪನಿನ ಯಾಕೆ ಇಟ್ಕೊಂಡಿದ್ದಾರೆ? ಯಾರು ಸುಖಕ್ಕೋಸ್ಕರ ಇಟ್ಕೊಂಡಿದ್ದಾರೆ? ಸಾರ್ವಜನಿಕರು ಇವತ್ತು ತಮ್ಮ ದುಡ್ಡುಗಳನ್ನ ಕೊಟ್ಟು ಲೈನಲ್ಲಿ ಕ್ಯೂವಲ್ಲಿ ನಿಂತು ದಿನಗಟ್ಟಲೆ ಕಾಯುವಂಥ ಕರ್ಮ ಏನು? ಇವತ್ತು ನೀವು ನೋಡ್ತಾ ಇರ್ಬೋದು. ಇಲ್ಲಿ ನೋಡಿ, ನಾವು ಕೆಂಗೇರಿ ಒಂದು ಔಟ್ಲೆಟ್ ಅಲ್ಲಿ ಇದ್ದೀವಿ. ಇವತ್ತು ಆಲ್ಮೋಸ್ಟ್ ಎಲ್ಲ ಔಟ್ಲೆಟ್ಗಳಿಂದನೂ ಮಾಹಿತಿ ಪಡೆಯುವಂಥ ಪ್ರಯತ್ನ ಮಾಡಿದ್ದೀನಿ. ಎಲ್ಲ ಔಟ್ಲೆಟ್ಗಳಲ್ಲೂ ಮೀಟರ್ಗಳು ನೋ ಸ್ಟಾಕ್ ಅಂತೆ. ನೋಡಿ, ನಾಳೆ ರಜೆ ಇದೆ, ಅಂದರೆ ಶನಿವಾರ ರಜೆ ಇದೆ, ಭಾನುವಾರ ರಜೆ ಇದೆ, ಮತ್ತು ಸೋಮವಾರಕ್ಕೆ ಕಚೇರಿ ಪ್ರಾರಂಭ ಆಗುತ್ತೆ. ಅಲ್ಲಿವರೆಗೂ ಮೀಟರ್ಗಳು ಸಿಗಲ್ಲ. ನೋಡಿ, ಇಲ್ಲೆಲ್ಲ ನೀವು ನೋಡ್ಬೋದು, ತೋರಿಸಿ ಅಲ್ಲಿ ಇವರೆಲ್ಲರೂ ಮೀಟರ್ಗೋಸ್ಕರ ಕಾಯ್ತಾ ಇದ್ದಾರೆ. ಇವರು ಒಬ್ಬೊಬ್ರು 3 ಮೀಟ್ರು, 5 ಮೀಟ್ರು, 10 ಮೀಟ್ರು, 12 ಮೀಟ್ರು ಈ ತರ ಮೀಟರ್ಗಳನ್ನ ಪರ್ಚೇಸ್ ಮಾಡೋದಕ್ಕೋಸ್ಕರನೇ ಬೆಳಿಗ್ಗೆ 9:30 ಕಾಯ್ತಾ ಇದಾರಂತೆ. ಇಲ್ಲಿ ನಮ್ಮ ಜೊತೆಲಿ ಇದಾರೆ ಒಬ್ರು ಗುತ್ತಿಗೆದಾರರು. ಸರ್, ಏನ್ ಸಮಸ್ಯೆ ನಿಮ್ದು? ಸರ್, ಮೀಟರ್ ಸಿಗ್ತಾ ಇಲ್ಲ. ಯಾವಾಗಿಂದ? ನಿನ್ನೆಯಿಂದ ಇಲ್ಲ. ಇವತ್ತು ಬೆಳಿಗ್ಗೆ 3 ಫೇಸ್ ಇದೆ ಅಂತಾರೆ, ಒಂದ್ಸಲಿ ಸಿಂಗಲ್ ಫೇಸ್ ಇದೆ ಅಂತಾರೆ. ಓಕೆ, ಅದಿದ್ರೆ ಇದಿರಲ್ಲ, ಇದಿದ್ರೆ ಅದಿರಲ್ಲ. ಎಷ್ಟು ಮೀಟರ್ ಬೇಕು ನಿಮಗೆ? ನಮ್ಗೊಂದು 5 ಮೀಟರ್ ಬೇಕು. ಓಕೆ, 5 ಮೀಟರ್ ಸಿಗ್ತಾ ಇಲ್ಲ. ಸರ್, ಇವಾಗ ರೇಟು ಫಸ್ಟ್ ಸಿಗ್ತಿದ್ದು 900 ರೂಪಾಯಿ, ಇವತ್ತು 4,800 ರೂಪಾಯಿ ಆಗಿದೆ. ಇದ್ರ ಬಗ್ಗೆ ಏನ್ ಹೇಳ್ತೀರಾ? ಇಷ್ಟು ರೇಟ್ ಕೊಟ್ಟು 4,800 ದುಡ್ಡು ಕೊಟ್ಟರು ಸಿಗ್ತಾ ಇಲ್ಲ ಮೀಟ್ರು. ಮತ್ತೆ ಇಂಥ ಕಂಪನಿ ಬೇಕಾ? ಈಗ ಎಷ್ಟು ಹೇಳಿದ್ರು ಈಗ ಹೆಂಗಿದೆ ಅಂತಂದ್ರೆ ಬರೋದು, ಕಾಯೋದು, ನೋಡೋದು, ಹೋಗೋದು. ಇವ್ರು ಹೆಂಗಿದೆ ಅಂತಂದ್ರೆ ಈಗ ನಾವ್ ಹೇಳಾದ್ಮೇಲೆ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಾರೆ ಅನ್ನೋ ಲೆಕ್ಕಾಚಾರದಲ್ಲಿ ಆಗ್ಬಿಟ್ಟೈತೆ. ಈಗ ಅವ್ರ ಸ್ಟಾಕು ಜನಕ್ಕೆ, ಈಗ ಕನ್ಸೂಮರ್ಗೆ ಏನಿದೆ ನಾವೇನ್ ಮಾಡ್ಬೇಕು? ಕಾಂಟ್ರಾಕ್ಟರ್ಗಳು ಅವ್ರಿಗೊಂದು ಭರವಸೆ ಕೊಟ್ಟಿರ್ತೀವಿ, ನಾವು ಹಿಂಗ್ ಕೊಡ್ತೀವಿ, ಈ ತರ ಕೊಡ್ತೀವಿ ಅಂತ ಹೇಳಿ ಕೊಟ್ಟಿರ್ತೀವಿ. ಈಗ ನಾಳೆ ಶನಿವಾರ ರಜಾ ಇದೆ, ಭಾನುವಾರ ರಜಾ ಇದೆ, ಅದ್ರೊಳಗಡೆ ಆಫೀಸರ್ಸ್ಗಳು ಸೆನ್ಸರ್ಸ್ಗೆ ಅಂತ ಹಾಕ್ಬಿಟ್ಟಿದ್ದಾರೆ. ಅಲ್ಲೂ ಇಲ್ಲ, ಇಲ್ಲೂ ಇಲ್ಲ. ನಾವು ಕನ್ಸೂಮರ್ಗಳಿಗೆ ಯಾವ ತರ ಹೇಳ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ ನಮ್ಗೆ. ಆ ತರ ಇದೆ ನಮ್ಗೆ. ಎಸ್ ಸರ್, ನೀವು ಏನಕ್ಕೆ ಬಂದಿದ್ದೀರಿ? ಏನ್ ನಿಮ್ ಸಮಸ್ಯೆ? ಸರ್, ಮೀಟರ್ ಪರ್ಚೇಸ್ ಮಾಡೋದಕ್ಕೆ ಬಂದಿದ್ದೀವಿ ಸರ್. ಸರ್, ಯಾವಾಗ ಬಂದಿದ್ದೀವಿ ನೀವು? ಬೆಳಗ್ಗೆಯಿಂದ ಸರ್. ಓಕೆ, ಬೆಳಿಗ್ಗೆಯಿಂದನೂ ಮೀಟರ್ ಇಲ್ಲ? ಇಲ್ಲ ಸರ್, ಯಾವುದೇ ಕೌಂಟರಲ್ಲೂ ಇಲ್ಲ ಸರ್ ಮೀಟರ್. ನೆನ್ನೆನೂ ಸಿಂಗಲ್ ಪೇಜ್ ಇತ್ತು, 3 ಪೇಜ್ ಇರಲಿಲ್ಲ. ಓಕೆ, ಹೌದು ಸರ್. ಎಸ್ ಸರ್. ಸರ್, ನೀವು ಎಲ್ಲಿಂದ ಬರ್ತಾ ಇದ್ದೀರಿ? ನಾವು ಅಂಜನಾನಗರದಿಂದ ಬರ್ತಾ ಇದೀವಿ. ಒಂದ್ ಮೀಟರ್ ಬೇಕಾಯ್ತು, 3 ಫೇಸ್ ಅರ್ಜೆಂಟ್. ಇವತ್ತು ಮೀಟರ್ ಕೊಡ್ತೀವಿ ಅಂತ ಹೇಳ್ಬಿಟ್ಟಿದ್ವಿ ಟೆಂಪ್ರರಿ ಪರ್ಪಸ್ಗೆ. ನಾಳೆ ಅವರು ಬೋರ್ಡ್ ಬಿಡ್ತಾ ಇದಾರೆ, ಅವ್ನ ಕನೆಕ್ಷನ್ ಆಗಿ ಚೆಕ್ ಮಾಡ್ಬೇಕು. ನಮ್ಗೆ ಇವಾಗ ಮೀಟರ್ ಸಿಕ್ಕಿಲ್ಲ, ನಾವೇನ್ ಮಾಡೋಣ? ಪ್ರಾಬ್ಲಮ್ ಸರ್, ಇವಾಗ ಡೆಪಾಸಿಟ್ ಕಟ್ಟಿದ್ದೀರಾ 9,000. ಅದೇ ಒಂದು ದೊಡ್ಡ ವ್ಯರ್ಥ. 9,000 9,000 ಡೆಪಾಸಿಟ್ ಕಟ್ಟೋದು ಒಂದು ವ್ಯರ್ಥ. ಜೊತೆಯಲ್ಲಿ 5,000 ರೂಪಾಯಿ ಮೀಟರ್ ಭಾರ. ಇಷ್ಟಾದ್ರೂ ನೀವು 5,000 ರೂಪಾಯಿ ಕೊಟ್ಟು ಮೀಟರ್ ತಗೊಂಡಿದ್ದೀವಿ. 3 ಕಿಲೋವಾಟ್ಗೆ 29,000 ಡೆಪಾಸಿಟ್ ಕಟ್ಟಿದ್ವಿ. ಮೀಟರ್ ಅಷ್ಟೇ 9,000. 3 ಫೇಸ್ ಮೀಟರ್ ನಿಮ್ದು? 3 ಫೇಸ್ ಮೀಟರ್ ಸ್ಟಾಕ್ ಇಲ್ಲ. ಸರ್, ಏನ್ ಹೇಳ್ತೀರಾ ಈ ತರ ಒಂದು ಕಂಪನಿಗೆ? ಏನ್ ಮಾಡೋಣ? ಅದು ನಮ್ಮ ಡಿಪಾರ್ಟ್ಮೆಂಟ್ ಅವರ ಅಧಿಕಾರಿಗಳು ಅದ್ರ ಬಗ್ಗೆ ಕ್ರಮ ತಗೊಳ್ಬೇಕು ಅಷ್ಟೇ. ನಾವೇನ್ ಇನ್ನೊಬ್ರು 2 ದಿನದಿಂದ ಮೀಟರ್ ಹುಡುಕ್ತಾ ಇದೀವಿ. ರಾಜಾಜಿನಗರದಲ್ಲೂ ಇರ್ಲಿಲ್ಲ. ಅಲ್ಲಿ ಫೋನ್ ಮಾಡಿದಕ್ಕೆ ಇವತ್ತು ಬರ್ತದೆ ಅಂದ್ರು. ಅಲ್ಲಿ 3 ಗಂಟೆ ಕಾದಿ 3 ಗಂಟೆಗೆ ಮೀಟರ್ ತಗೊಂಡು ಕೆಂಗೇರಿಗೆ ಬಂದಿದೀವಿ. ಈಗ ಇಲ್ಲಿಲ್ಲ. ಅಲ್ಲಿ ದಿನ ಎಲ್ಲ 2 ದಿನದಿಂದ ವೇಟ್ ಮಾಡಿ ತಗೊಂಡ್ ಬಂದು ಇಲ್ಲಿಗೆ ದಿನ ಎಲ್ಲ ವೇಟ್ ಮಾಡ್ಬೇಕು. ಇನ್ನ 3 ದಿನ ಆದ್ರೂ ಇಲ್ಲ. ಇಲ್ಲಿ ಇನ್ನು 2 ದಿನ ಅಂತಾರೆ. ಆಗ್ಲೇ ನಮ್ಮ ಗ್ರೂಪ್ ಅಲ್ಲೆಲ್ಲ ರಜಾ ಅಂತ ಹಾಕ್ಬಿಟ್ಟಿದ್ದಾರೆ. 2 ದಿವಸದಿಂದ ಐಡಿಗಳಿಲ್ಲ ಸರ್. ಐಡಿನೂ ಆಗಿಲ್ಲ. ಮಂಗಳವಾರದಿಂದ ಐಡಿಗಳ, ಸೋಮವಾರದಿಂದ ಐಡಿ ಆಗಿಲ್ಲ, ಬುಧವಾರ ಐಡಿ ಆಗಿರೋದು. ಬುಧವಾರ ನಾವು ಡಿಪಾಸಿಟ್ ಕಟ್ಟಿ ವರ್ಕೌಟ್ ಹಾಕ್ಸಿ ಇಲ್ಲಿ ಬಂದ್ರೆ ಮೀಟರ್ ಇಲ್ಲ. ಓವರ್ ಆಲ್ ಆಗಿ ಬೆಸ್ಕಾಂ ಅಲ್ಲಿ ಎಲ್ಲಾ ಸಮಸ್ಯೆಗಳು ಇದೆ. ನೆಟ್ವರ್ಕ್ ಸಮಸ್ಯೆ ಇದೆ, ಮೀಟರ್ ಸಮಸ್ಯೆ ಇದೆ. ಯಾರನ್ನಾದ್ರೂ ಫೋನ್ ಮಾಡಿ ಕೇಳಲ್ಲ ಅಂದ್ರೆ ಫೋನ್ ನಾಟ್ ರೀಚಬಲ್ ಮಾಡಿರ್ತಾರೆ. ಯಾರನ್ನ ಕೇಳ್ಬೇಕು? ಸರ್, ಇವಾಗ ಮೀಟರ್ ತಗೊಂತೀರಾ, ಮೀಟರ್ ಕಾನ್ಫಿಗರೇಷನ್ ಏನ್ ಪ್ರೋಸೆಸ್? ಮೀಟರ್ ಕಾನ್ಫಿಗರೇಷನ್ ಇವರು ಕೊಟ್ಟಿದ್ದಾರೆ ಸರ್. ಕಾನ್ಫಿಗರೇಷನ್ ಮಾಡೋದು ನಾವು ಕಾನ್ಫಿಗರೇಷನ್ ನಾವು ಹೋಗ್ಬಿಟ್ಟು ಫಿಕ್ಸ್ ಮಾಡ್ತೀವಿ. ಫಿಕ್ಸ್ ಮಾಡಿದ್ಮೇಲೆ ಹುಡುಗರು ಬರ್ಬೇಕು. ಬಂದ್ಮೇಲೆ ಅವರು ಕಾನ್ಫಿಗರೇಷನ್ ಮಾಡಕ್ಕೆ ಅವ್ರು ಪಾಪ ಅವ್ರಿಗೆ ಇಷ್ಟಂತ ಕೊಟ್ಟಿರ್ತಾರಲ್ಲ, ಅವರು ಕಿಲೋಮೀಟರ್ ಸುತ್ತಬೇಕು. ಒಬ್ಬರನ್ನ ಇಟ್ಕೊಂಡು ಎಲ್ಲಾ ಕಡೆನೂ ಕಳಿಸ್ತಾರೆ. ಒಬ್ಬರೇ ಇರೋದು? ಒಬ್ರು ಒಂದೊಂದು ಡಿವಿಷನ್ ಸಬ್ ಡಿವಿಷನ್ ಒಬ್ಬೊಬ್ರು ಇರ್ತಾರೆ. ಒಬ್ಬೊಬ್ರು ಇಲ್ಲಿ ಸಾಕಾಗ್ತಾರೆ ಸರ್. ಬಂದ್ರೆ ಅವ್ರು ಬಂದ್ರೆ ಕಾನ್ಫಿಗರೇಷನ್ ಮಾಡ್ಕೊಟ್ರೆ ಮತ್ತೆ ನಮ್ಗೆ ಕ್ಲೋಸ್ ಕಂಪ್ಲೀಟ್ ಮಾಡ್ತಾರೆ. ಅಷ್ಟು ಗಂಟೆ 6 ನಂಬರ್ ಬರಲ್ಲ. ಎಸ್ ಸರ್, ಬನ್ನಿ ಸರ್. ನಿಮ್ದೇನ್ ಸರ್ ಸಮಸ್ಯೆ?
ಮಧ್ಯಾಹ್ನದಿಂದ ಬಂದಿದ್ದೀನಿ ನಾನು. ಸಿಂಗಲ್ ಫೇಸ್ ಮತ್ತೆ 3 ಫೇಸ್ 2 ಮೀಟರ್ ಬೇಕು. K4 ಅಲ್ಲಿ 1 ಹಾಕಿದೀನಿ, K2 ನಲ್ಲಿ 2 ಹಾಕಿದೀನಿ. ಫೈಲ್ ಇದು ಮೀಟರ್ ಪರ್ಚೇಸ್ ಕಾಪಿನ. ಮೀಟರ್ ಸಿಂಗಲ್ ಫೇಸ್ ಇದೆ ಅಂತಾರೆ, ಇವಾಗ ಅಲ್ಲೇ ಸ್ಟಾಕ್ ಇಲ್ಲ ಅಂತಾನು ಇದಾಗ್ತಾ ಇದೆ. ಆಮೇಲೆ 3 ಫೇಸ್ ಮೀಟರ್ ಅಂತೂ ಇಲ್ವೇ ಇಲ್ಲ. ಈ ಕಾನ್ಫಿಗರೇಷನ್ ಮಾಡಕ್ಕೆ ಅಂತ ಹುಡುಗರು ಬರ್ತಾರೆ, ಅವರೇ 5-6 ಜನ ಬರ್ತಾರೆ. ಅದ್ರಲ್ಲಿ ಒಬ್ಬ ಕಾನ್ಫಿಗರೇಷನ್ ಮಾಡಿದ್ ಹೋಗಿದ್ದು, ಇನ್ನೊಂದು ವಾರ ಖಾಲಿ ಇನ್ನೊಬ್ಬ ನಾನ್ ಮಾಡಿಲ್ಲ ಅಂತಾರೆ. ಅಲ್ಲಿ ನೋಡಿದ್ರೆ ಅದಲ್ಲಿ ಇಲ್ಲ, ಅಲ್ಲೇ ಕಾನ್ಫಿಗರೇಷನ್ ಇನ್ನು ನೀವು ಮೀಟರ್ ಡ್ರಾ ಮಾಡಿಲ್ಲ, ಮೀಟರ್ ಡ್ರಾ ಮಾಡಿ ಅಂತ ಸಿಸ್ಟಮ್ ಅಲ್ಲಿ ತೋರಿಸ್ತಾರೆ. ನಾವು ಹಿಂಗೆ 6 ನಂಬರ್ ಸಿಗಲ್ಲ. ಇನ್ನು 1 ತಿಂಗಳು 2 ತಿಂಗಳು ಹೋಗ್ತಾನೆ ಇರುತ್ತೆ, ಟಿಕೆಟ್ ರೈಸ್ ಆಗ್ತಾನೆ ಇರುತ್ತೆ ಫೈಲ್ಗಳು ಎಲ್ಲದನ್ನು. ಕನ್ಸ್ಯೂಮರ್ಗೆ ಇಮಿಡಿಯೇಟ್ ನಾವು 1 ವಾರದಲ್ಲಿ 6 ನಂಬರ್ ಕೊಡ್ತೀವಿ ಅಂತ ಹೇಳಿರ್ತೀವಿ, ಎಲ್ಲಿ ಸಿಗುತ್ತೆ 6 ನಂಬರ್? ಕಾನ್ಫಿಗರೇಷನ್ ಆಗೋದೇ ಇಲ್ವಲ್ಲ. ಇದಕ್ಕಿಂತ ಮುಂಚೆ ಇದೇ ತರ ಪ್ರಾಬ್ಲಮ್ ಇತ್ತು. ಅಲ್ಲ, ಸ್ಮಾರ್ಟ್ ಮೀಟರ್ ಬರೋಕಿನ ಮುಂಚೆ ಈ ತರ ಪ್ರಾಬ್ಲಮ್ ಇಲ್ಲ, ಇರ್ಲಿಲ್ಲ. ಅವಾಗೆಲ್ಲ ಡೈರೆಕ್ಟ್ ಮೀಟರ್ ಇತ್ತಲ್ವಾ, ಪರ್ಚೇಸ್ ಮಾಡಿವು 900 ರೂಪಾಯಿ ಮೀಟರ್ ಪರ್ಚೇಸ್ ಮಾಡಿವು, ವರ್ಕ್ ಫಿಟ್ಟಿಂಗ್ ಮಾಡ್ಬಿಟ್ಟು CR ಬರ್ಸ್ಬಿಟ್ಟು ಕ್ಲೋಸ್ ಮಾಡಿಸ್ಬಿಟ್ಟು 6 ನಂಬರ್ ತಗೊಳ್ತಾ ಇದ್ವಿ. ಇವಾಗ ಆತರ ಇದೇ ಇಲ್ಲ, ಎಲ್ಲ ಪ್ರಾಬ್ಲಮ್. ಓವರ್ ಆಲ್ ಆಗಿ ಇವತ್ತು ನೀವು ದುಡ್ಡು ಕಟ್ಟಿ ಮೀಟರ್ ಕೊಂಡ್ಕೊಂತೀನಿ ಅಂದ್ರೂ ಮೀಟರ್ ಇಲ್ಲ. ಪವರ್ ಮಿನಿಸ್ಟರ್ ಸಿಗ್ತಾ ಇಲ್ಲ ಸರ್. ಪವರ್ ಮಿನಿಸ್ಟರ್ ಸಿಗ್ತಾ ಇಲ್ಲ ಸರ್. ಅವರು ಪವರ್ ಮಿನಿಸ್ಟರ್ ಅಲ್ಲ, ಪವರ್ ಮಿನಿಸ್ಟ್ರು ನಾವು ನೋಡೇ ಇಲ್ಲ. ಅವರು ಪವರ್ ಮಿನಿಸ್ಟರ್ ಯಾರಂತ ಗೊತ್ತಾ ನಿಮ್ಗೆ? ಜಾರ್ಜ್ ಗೊತ್ತು ಸರ್. ಜಾರ್ಜು ಅವರು ಸುಮ್ನೆ ನಾಮಕ ವ್ಯವಸ್ಥೆ ಜಾರ್ಜ್ ಇಕ್ಕವ್ರೆ. ಅಂದ್ರೆ ಪವರ್ ಮಿನಿಸ್ಟರ್ ಅಲ್ಲ, ಪವರ್ ಮಿನಿಸ್ಟರ್ ಇಲ್ಲ. ಅಂದ್ರೆ ನೀವು ಹೇಳ್ತಿರೋದು ಪವರ್ ಇಲ್ಲದ ಪವರ್ ಮಿನಿಸ್ಟರ್ ಅಂತಾನ? ಹೌದು. ಯಾವ್ದು ಹೇಳಿ ಸರ್, ಇವ್ರು ಹೋಗೋವರೆಗೂ ನಮ್ ಸಮಸ್ಯೆ ಬಗೆಹರಿಲ್ಲ. ಏನೆಲ್ಲ ಸಮಸ್ಯೆ ಆಗ್ತಿದೆ ಸರ್ ನಿಮ್ಗೆ ಸದ್ಯಕ್ಕೆ? ಆಗ್ತಾ ಇಲ್ಲ ಸರ್ ಸರ್ವಿಸ್. ಇವಾಗ ಎಲ್ಲ ಬಿಲ್ಡಿಂಗು ಮುಂಚೆ ಇರ್ತಾರೆ ಪ್ರಾಬ್ಲಮ್. ಎಲ್ಲ ಯಾವ ಸ್ಟೇಟ್ ಇಲ್ತಾರೆ, ಇದೇ ಸ್ಟೇಟ್ ಬೇಕಾ? ಕರ್ನಾಟಕ ಇಡೀ ಇಂಡಿಯಾದಲ್ಲಿ ಇದೇ ಸ್ಟೇಟ್ ಪ್ರಾಬ್ಲಮ್ ಆಗ್ಬೇಕಾ? ಬೇರೆ ಸ್ಟೇಟ್ ಎಲ್ಲ ಕರೆಕ್ಟ್ ಆಗ್ತಾ ಇದಿಲ್ಲ. ಯಾಕೆ ಕೊಡಕ್ ಆಗ್ತಾ ಇಲ್ಲ ಇವರು ಸರ್ಕಾರ? ಇವರು ಸರ್ಕಾರ ಹೋಗೋವರೆಗೂ ಈ ಬಗೆಹರಿಯಲ್ಲ ಇದು. ಇವಾಗ ನಿಮ್ಗೆ ಸರ್ವಿಸು ತೊಂದರೆ ಆಗ್ತಾ ಇದೆ, ಮೀಟರ್ದು ತೊಂದರೆ ಆಗ್ತದೆ ಸರ್. ಸರ್ವಿಸ್ ತೊಂದರೆ, ಬಿಲ್ಡಿಂಗ್ ಹತ್ರ ತೊಂದರೆ, ಎಲ್ಲ ಸಮಸ್ಯೆ ಎಲ್ಲ ಜಾಸ್ತಿ ಇದೆ. ಯಾವಾಗಿಂದ ಸಮಸ್ಯೆ ಸ್ಟಾರ್ಟ್ ಆಗಿರೋದು ಸರ್? ಸರ್ಕಾರ ಬಂದಾಗಿಂದ ಸಮಸ್ಯೆ ಆಗಿದೆ. ಇವಾಗ ನಿಮ್ ಪ್ರಕಾರ ಪವರ್ ಮಿನಿಸ್ಟರ್ ಯಾರು? ಜಾರ್ಜ್. ಪವರ್ ಮಿನಿಸ್ಟರ್ DK. ಇವಾಗ ಪವರ್ ಮಿನಿಸ್ಟರ್ ನಾಮಕವಾಸೆ ಜಾರ್ಜ್ ಅಂತ ನಾಮಕವಾಸೆ ಸರ್. ಪವರ್ ಮಿನಿಸ್ಟರ್ ಏನು ಆಕ್ಷನ್ ಇಲ್ಲ, ಅವರು ಏನು ಮಾತಾಡೋದು ಇಲ್ಲ, ಏನು ಇದೇ ಇಲ್ಲ. ವೇಸ್ಟ್ ಸುಮ್ನೆ ಸರ್. ಇವಾಗ ಬೇರೆ ಎಲ್ಲಾ ರಾಜ್ಯಗಳಲ್ಲೂ ಕರೆಂಟ್ ಕೊಡ್ತಾ ಇದ್ರೆ, ನಮ್ಮ ರಾಜ್ಯದಲ್ಲಿ ಕರೆಂಟ್ ಕೊಡ್ತಾ ಇಲ್ಲ. ಇದ್ರ ಬಗ್ಗೆ ಏನ್ ಹೇಳ್ತೀರಾ? ಏನ್ ಹೇಳೋಣ, ಇವರು ಮಿನಿಸ್ಟರ್ ಆಗಿರೋದು ಲಾಯಕ್ ಇಲ್ಲ ಅಷ್ಟೇ. ಇವತ್ನವ್ರಿಗೆ ಏನಾದ್ರು ಮಾತಾಡಿದಾರ ಈ ಕರೆಂಟ್ ವಿಚಾರಕ್ಕೆ? ಸರ್ ಏನ್ ಹೇಳು, ನಾವು ಸರ್ ಏನು ಸುದ್ದಿನೇ ಇತ್ತಲ್ಲ. ನಾವು ಸುಪ್ರೀಂ ಕೋರ್ಟ್ ಅಂತಾರೆ ತೋರ್ಸರ್ ಅಷ್ಟೇ. ಯಾವ ಸ್ಟೇಟ್ ಗೆಲ್ತಿರೋದು ಇದೊಂದು ಕೇಳಿ ಸುಪ್ರೀಂ ಕೋರ್ಟ್ ಬರ್ತದ? ನೀವೇ ಹೇಳಿ ಸರ್ ಇವಾಗ್ಲೇ. ನೋಡಿ, ಇದು ಸಮಸ್ಯೆ. ಯಾಕಂದ್ರೆ ಹಣವನ್ನು ಕೊಟ್ಟರು ವಸ್ತು ಸಿಗ್ತಾ ಇಲ್ಲ ಅಂದ್ರೆ ಇನ್ನು ಯಾವ ಪುರುಷಾರ್ಥಕ್ಕೆ ಈ ಹಣನ ಕೊಡಬೇಕು? ದುಪ್ಪಟ್ಟಿನ ಹಣ ಕೊಟ್ಟು ಒಂದು ಮೀಟರ್ನ ಪರ್ಚೇಸ್ ಮಾಡಿದ್ರು. ಅದರಲ್ಲಿ 100 ಸಮಸ್ಯೆಗಳಿದೆ. ಕಳೆದ 15 ದಿನಗಳಿಂದ ಸರ್ವರ್ನ ಸಮಸ್ಯೆ ಇದೆ, ನೆಟ್ವರ್ಕ್ನ ಪ್ರಾಬ್ಲಮ್ಸ್ ಇದೆ, ಯಾವುದನ್ನು ಕ್ಲಿಯರ್ ಮಾಡ್ತಾ ಇಲ್ಲ. ಇವತ್ತು ಆಲ್ಮೋಸ್ಟ್ ಬೆಂಗಳೂರಲ್ಲಿ ಅರ್ಧ ಭಾಗದ ಕಚೇರಿಗಳಲ್ಲಿ ಇವತ್ತು ನೆಟ್ವರ್ಕೇ ವರ್ಕ್ ಆಗ್ತಾ ಇಲ್ಲ. ಅಂದ್ರೆ ಏನರ್ಥ? ಇಲ್ಲಿಗೆ ಟೋಟಲ್ ಆಗಿ ಐಟಿ ಡಿಪಾರ್ಟ್ಮೆಂಟ್ ಫುಲ್ ಫೇಲ್ಯೂರ್ ಅಲ್ಲಿ ಇದೆ. ಜೊತೆಯಲ್ಲಿ ಸ್ಮಾರ್ಟ್ ಮೀಟರ್ ಫೇಲ್ಯೂರ್ ಇದೆ. ಪ್ರತಿಯೊಂದು ಫೇಲ್ಯೂರ್ ಆಗಿದೆ. ಒಟ್ಟಲ್ಲಿ ಬೆಸ್ಕಾಂ ನಲ್ಲಿ ಏನ್ ನಡೀತಾ ಇದೆ ಅಂತ ಯಾರಿಗೂ ಗೊತ್ತಾಗ್ತಾ ಇಲ್ಲ. ಇವತ್ತು 45,000 ಕೋಟಿಗೆ ಏನು ಸಾಲದ ಸುಳಿಯಲ್ಲಿ ಬೆಸ್ಕಾಂ ಸಿಗಾಕೊಂಡಿದೆ ಅಂದ್ರೆ ಓವರ್ ಆಲ್ ಆಗಿ ಇವರ ಅಡ್ಮಿನಿಸ್ಟ್ರೇಷನ್ ಮತ್ತು ಇವ್ರು ಮಾಡ್ತಿರುವಂತ ವ್ಯವಸ್ಥೆಗಳು. ಆಮೇಲೆ ಒಂದು ಪ್ರಕಾರದಲ್ಲಿ ನೋಡಿದ್ರೆ ಬಹುಕೋಟಿ ಗುತ್ತಿಗೆದಾರರಿಗೆ ಬೆಸ್ಕಾಮಿನ ಅಧಿಕಾರಿಗಳು ಮಾರಾಟ ಆಗಿದ್ದಾರೆ ಅಂತ ಅನ್ಸ್ಬಿಡುತ್ತೆ. ಯಾಕಂದ್ರೆ ಅವ್ರು ಹೇಳ್ದಂಗೆ ಇವ್ರು ಕೇಳ್ತಾ ಇದ್ರಾಗ್ಲಿ, ಅಧಿಕಾರಿಗಳು ಹೇಳ್ದಂಗೆ ಯಾವುದೇ ಒಬ್ಬ ಕಂಪನಿಯವರು ಕೇಳ್ತಾ ಇಲ್ಲ. ಹಾಗಾಗಿ ಇವೆಲ್ಲ ಸಮಸ್ಯೆಗಳಾಗ್ತಾ ಇದೆ. ಇದೊಂದು ನಿಜವಾಗ್ಲೂ ನಾಲಾಯಕ್ಕು ಮತ್ತೆ ಕೆಲಸಕ್ಕೆ ಬಾರದ ಒಂದು 3rd ಕ್ಲಾಸ್ ಕಂಪನಿ ಅಂದ್ರೆ ಅದು ರಾಜಶ್ರೀ ಎಲೆಕ್ಟ್ರಿಕಲ್ಸ್ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಇವ್ರಿಗೆ ಯಾವುದೇ ರೀತಿಯಾದ ಯೋಗ್ಯತೆ ಇಲ್ಲ ಮೀಟರ್ನ ಮಾರಂಥದ್ದು. ಇವರು ಕೇವಲ ನಾಟಕೀಯವಾಗಿ ದುಡ್ಡು ಮಾಡೋದಕ್ಕೋಸ್ಕರ ಬಂದಂತ ಕಂಪನಿ ಇದು. ಇಂಥ ಕಂಪನಿನ ದಯವಿಟ್ಟು ಬ್ಲಾಕ್ ಲಿಸ್ಟ್ಗೆ ಹಾಕಬೇಕು ಮತ್ತು ಬ್ಯಾನ್ ಮಾಡಬೇಕು ಅಂತ ನಿಮ್ಮ ವಾಣಿ ಮುಖಾಂತರ ನಾನು ಸಹ ಆಗ್ರಹ ಮಾಡ್ತಾ ಇದ್ದೀನಿ. ಧನ್ಯವಾದಗಳು. ನಿಮ್ಮ ವಾಣಿ, ಇದು ಕನ್ನಡಿಗನ ಧ್ವನಿ.